ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಕಾಲಾಗಿರ್ತಕ್ಕಂಥ FDA SDA ನೇಮಕಾತಿ ಅಧಿಸೂಚನೆ ಯಾವಾಗ ಅಂತ ತುಂಬಾ ಜನ ಕೇಳ್ತಿದ್ರಿ. ಶಾರ್ಟ್ ನೋಟಿಫಿಕೇಶನ್ ಮಾಡಿದ್ರು, ತದನಂತರದಲ್ಲಿ ಫುಲ್ ನೋಟಿಫಿಕೇಶನ್ ಯಾಕೆ ಮಾಡ್ತಾ ಇಲ್ಲ, ಏನ್ ಸಮಸ್ಯೆ ಏನಾಗಿದೆ, ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ, ಹಿಂದೆ ನೋಟಿಫಿಕೇಶನ್ ಆಗಿದೆಯಲ್ಲ ಈಗ ಮಾಡ್ಬೋದಲ್ವಾ ಅಂತ ಕೇಳಿದ್ರೆ, ಸೊ ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ಉತ್ತರ ಇದೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಮಿಡಿಯೇಟ್ಲಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, KPSC ಒಂದು ಸ್ಪಷ್ಟೀಕರಣ ಕೊಟ್ಟಿದೆ. RTI ನಲ್ಲಿ ಕೇಳಿದ್ದು ಏನಾಗಿದೆ ಅಂತ. ಸೊ ವಿಡಿಯೋದೊಳಗೆ ಎಂಟರ್ ಆಗೋಣ, ನೋಡ್ತಾ ಹೋಗೋಣ. ನೋಡಿ ಹೇಳಿದರೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಅಧಿಸೂಚನೆ 16/3ನೇ ತಾರೀಕು ಆಗಿತ್ತು. 16/3/2024ಕ್ಕೆ ಸಂಬಂಧಿಸಿದಂತೆ ಮತ್ತು 5ನೇ ತಾರೀಕು ಅದು ಇನ್ನೊಂದು ಹೇಳ್ತೀನಿ. ಈ 16/3 ಇದು 16/3 ರಾಜೀವ್ ಗಾಂಧಿ ಯೂನಿವರ್ಸಿಟಿದು. ಈ ಮಾಹಿತಿಗೆ ಕೆಳಕಂಡ ಮಾಹಿತಿನ ಒದಗಿಸ್ತಾ ಇದೀವಿ ಅಂತ ಹೇಳಿದರೆ. ಸೊ ನಾವು ಕೇಳಿದ್ದು ಯಾವಾಗಿಂದ ಅರ್ಜಿ ದಿನಾಂಕನ ಬಿಡ್ತೀರಾ ಅಂತ ಕೇಳಿದ್ದು, ಪರೀಕ್ಷೆ ದಿನಾಂಕ ನಡೆಸೋದು, ಸಿಲೆಬಸ್ ಎಲ್ಲ ಮಾಹಿತಿ ಕೇಳಿದ್ದು. ಇವ್ರು ಏನಂತ ಉತ್ತರ ಕೊಟ್ಟಿದಾರಪ್ಪ ಅಂದ್ರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ, ಸರ್ಕಾರದ ಸುತ್ತೋಲೆ 25/11/2024 ತಿಳಿಸಿರುವಂತೆ ರಾಜ್ಯದಲ್ಲಿ ಯಾವುದೇ ಹೊಸ ನೇಮಕಾತಿಯನ್ನ ಹೊರಡಿಸದಂತೆ ಸೂಚಿಸಿರೋದ್ರಿಂದಾಗಿ ನೇಮಕಾತಿ ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಈ ಎಕ್ಸಾಮ್ ಮೇಲೆ ಯಾರು ಡಿಪೆಂಡ್ ಆಗಬೇಡಿ ಅಂತ ಹೇಳ್ತೀವಿ. ಇದ್ರ ಮೇಲೆ ಯಾರು ಡಿಪೆಂಡ್ ಆಗಿ ಕೂತ್ಕೋಬೇಡಿ. KPSCಲಿ ಇರ್ತಕ್ಕಂಥ ನೋಟಿಫಿಕೇಶನ್ಗಳ ಕಡೆ ಗಮನ ಇರಲಿ. ಇನ್ನ ಈಗ KE ಇಂದ ಆಗಿರ್ತಕ್ಕಂಥ ಕರ್ನಾಟಕ ವಿಧಾನ ಪರಿಷತ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಅದನ್ನ ಓದ್ಕೊಳ್ಳಿ. ಇದನ್ನ ಹೋಲ್ಡ್ ಮಾಡಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ರಾಜೀವ್ ಗಾಂಧಿದು ಹೋಲ್ಡ್ ಆಗಿದೆ ಅಂತ, ರಾಜೀವ್ ಗಾಂಧಿ ಇದು ಹೋಲ್ಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಕಾಯೋ ಅಗತ್ಯತೆ ಇಲ್ಲ, ಬಿಡ್ತಾರೆ ಇದನ್ನ ನೆಕ್ಸ್ಟ್ ಯಾವಾಗಪ್ಪ ಅಂದ್ರೆ ನಿಮ್ದು ಇದನ್ನ ಮಾಡ್ತಾ ಇರಲ್ಲ, ನಿಮ್ಮ SCK ಕ್ಯಾಟಗರಿ ಇದು ಎಲ್ಲ ವಿಂಗಡಣೆ ಮಾಡ್ತಾ ಇದ್ದಾರೆ. ಆ ರೋಸ್ಟ್ ರೆಡಿ ಆದ ತಕ್ಷಣನೇ ಬಿಡ್ತಾರೆ. ಒಂದು ಮಾರ್ಚ್ ಹೊತ್ತಿಗೆ ಡೆಫಿನೆಟ್ಲಿ ಆಗುತ್ತೆ. ಫೆಬ್ರವರಿ ಮಾರ್ಚಿನಲ್ಲಿ ಈ ನೋಟಿಫಿಕೇಶನ್ ರೀನೋಟಿಫಿಕೇಶನ್ ಆಗುತ್ತೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಎಲ್ಲ ಕ್ಲಾರಿಟಿ ಬಂದಿದೆ ಅನ್ಕೊಂತೀನಿ. ತಕ್ಷಣಕ್ಕೆ ಇದು ಮುಂದುವರಿಯೋದಿಲ್ಲ, ನೋಟಿಫಿಕೇಶನ್ ಮುಂದುವರಿಯೋದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸೊ ಸ್ಥಗಿತಗೊಳಿಸಲಾಗಿದೆ, ಇದರಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಸೊ ಇದು ನಿಮ್ಮ ಯಾವ್ದ್ರದ್ದು, ನಿಮ್ಮ ಒಳ ಮೀಸಲಾತಿದು ಕ್ಲಾರಿಫಿಕೇಶನ್ ಬಂದ ತಕ್ಷಣನೇ, ಅದ್ರದ್ದೆಲ್ಲ ರೋಸ್ಟ್ ಎಲ್ಲ ರೆಡಿ ಮಾಡಿ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಹೊರಡಿಸ್ತಾರೆ. ಸೊ ಈಗ ಇದೊಂದು ಕ್ಲಾರಿಫಿಕೇಶನ್ ಬಂದಿದೆ ಅಂತ ಅನ್ಕೊಂತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋನ ಇಮಿಡಿಯೇಟ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರೆಲ್ಲರಿಗೂ ಸೆಂಡ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ನಮಸ್ಕಾರ.